ಹಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಕ್ವಿಕ್ ಆ್ಯಂಡ್ ಹೆಲ್ದಿಯಾಗಿ ಆಗುವ ಮಿಲ್ಕ್ ಶೇಕನ್ನು ಪ್ರಿಪೇರ್ ಮಾಡ್ತಾ ಇದ್ದೇನೆ. ಇವಾಗ ನಾನು ಮಾಡ್ತಿರುವುದು ಸ್ಟ್ರಾಬೆರಿ ಬನಾನಾ ಮಿಲ್ಕ್ ಶೇಕ್. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಸ್ಟ್ರಾಬೆರಿ, ಬನಾನಾ, ಮಕಾನ, ಓಟ್ಸ್, ಮಿಲ್ಕ್. ಈಗ ಮಿಕ್ಸಿ ಜಾರ್ಗೆ ಬನಾನಾ, ಸ್ಟ್ರಾಬೆರಿ, ಮಕಾನ, ರೋಲ್ಡ್ ಓಟ್ಸ್ ಮತ್ತು ಮಿಲ್ಕನ್ನು ಹಾಕಿ ಗ್ರೈಂಡ್ ಮಾಡಬೇಕು. ಮಕಾನನ ಕನ್ನಡದಲ್ಲಿ ಕಮಲದ ಬೀಜ ಅಂತ ಕರೀತಾರೆ. ಹಾಗೆ ಇದರಲ್ಲಿ ತುಂಬ ಹೈ ಅಮೌಂಟ್ ಆಫ್ ಪ್ರೋಟೀನ್ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಕಂಟೆಂಟ್ ಇದೆ. ಹಾಗೆ ಸ್ಟ್ರಾಬೆರಿಯಲ್ಲಿ ನಿಮಗೆ ವಿಟಮಿನ್ ಸಿ ಆ್ಯಂಡ್ ಪೊಟ್ಯಾಷಿಯಮ್ ಕಂಟೆಂಟ್ ಸಿಗುತ್ತೆ. ನಿಮಗೇನಾದರೂ ಸ್ವೀಟ್ನೆಸ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಹನಿ ಕೂಡ ಯೂಸ್ ಮಾಡ್ಬೋದು. ಈ ಮಿಲ್ಕ್ ಶೇಕನ್ನು ಡಯಟ್ ಮಾಡೋರು ಕೂಡ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಯೂಸ್ ಮಾಡ್ಬೋದು. ಹಾಲನ್ನು ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಈಗ ಅದನ್ನು ಒಂದು ಸರ್ವಿಂಗ್ ಗ್ಲಾಸಲ್ಲಿ ಹಾಕೊಳ್ಳೋಣ. ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಹಾಕಿ ಗಾರ್ನಿಷ್ ಮಾಡ್ತಾ ಇದ್ದೀನಿ. ಈಗ ಸ್ಟ್ರಾಬೆರಿ ಬನಾನಾ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಈಗ ನಾನು ನೆಕ್ಸ್ಟ್ ಮಾಡ್ತಿರುವ ರೆಸಿಪಿ ಬಂದು ರಾಗಿ ಚಾಕ್ಲೇಟ್ ಮಿಲ್ಕ್ ಶೇಕ್. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ರಾಗಿ, ಜಾಗ್ರಿ, ಕೊಕೋ ಪೌಡರ್, ಮಿಲ್ಕ್. ಈಗ ಒಂದು ಪ್ಯಾನ್ಗೆ 1 ಲೋಟ ಆಗಷ್ಟು ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೆ 1 ಕಪ್ ರಾಗಿ ಹಿಟ್ಟನ್ನು ಹಾಕ್ಕೊಬೇಕು. ರಾಗಿ ಹಿಟ್ಟನ್ನು ಹಾಕ್ಕೊಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸೋದ್ರಿಂದ ಗಂಟೆಲ್ಲೂ ಫಾರ್ಮೇಷನ್ ಆಗಲ್ಲ. ಈಗ ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಕೊಕೋ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಕೊಕೋ ಪೌಡರ್ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ರಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಹಿಮೋಗ್ಲೋಬಿನ್ ಕಂಟೆಂಟ್ನ ರೈಸ್ ಮಾಡುತ್ತೆ, ಹಾಗೆ ಫೈಬರ್ ಕೂಡ ಇದೆ. ಕೊಕೋ ಪೌಡರಲ್ಲಿ ನಿಮಗೆ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಹಾಗೆ ಇದು ಬ್ರೈನ್ ಫಂಕ್ಷನನ್ನು ಇಂಪ್ರೂವ್ ಮಾಡಿ ಮೂಡ್ ಎನ್ಹಾನ್ಸ್ ಮಾಡುತ್ತೆ. ಈಗ ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಬೆಲ್ಲದ ಪುಡಿಯನ್ನು ಹಾಕಬೇಕು. ಚಾಕ್ಲೇಟ್ ಫ್ಲೇವರಲ್ಲಿ ನಿಮಗೆ ಹೆಲ್ದಿಯಾಗಿ ಏನಾದರೂ ಬೇಕು ಅಂದರೆ ಇದೇ ಬೆಸ್ಟ್ ಆಪ್ಷನ್. ಈಗ ಅದು ಚೆನ್ನಾಗಿ ಬಾಯ್ಲ್ ಆಗ್ತಾ ಗಟ್ಟಿ ಅದಕ್ಕೆ ಬರುತ್ತೆ. ಈಗ ಅದು ಚೆನ್ನಾಗಿ ಕೂಲ್ ಆಗಬೇಕು. ಈಗ ಜಾರಲ್ಲಿ ಐಸ್ ಕ್ಯೂಬ್ಸ್ ಹಾಕಬೇಕು. ಈ ಮಿಲ್ಕ್ ಶೇಕ್ ನಿಮಗೆ ತುಂಬ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿದೆ. ಹಾಗೆ ಚೆನ್ನಾಗಿ ಕೂಲ್ ಆದಮೇಲೆ ಅದನ್ನು ಜಾರ್ಗೆ ಹಾಕ್ಕೊಬೇಕು. ಈಗ ತಣ್ಣಗಾಗಿರುವ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಈಗ ಅದನ್ನು ಒಂದು ಸರ್ವಿಂಗ್ ಗ್ಲಾಸಲ್ಲಿ ಹಾಕೊಳ್ಳೋಣ. ಈಗ ಹೆಲ್ದಿ ಆ್ಯಂಡ್ ಟೇಸ್ಟಿ ರಾಗಿ ಚಾಕ್ಲೇಟ್ ಮಿಲ್ಕ್ ಶೇಕ್ ರೆಡಿಯಾಗಿದೆ. ನೆಕ್ಸ್ಟ್ ಮಾಡುತ್ತಿರುವ ರೆಸಿಪಿ ಬಂದು ಕ್ಯಾರೆಟ್ ಬಾದಾಮ್ ಮಿಲ್ಕ್ ಶೇಕ್. ಇದನ್ನು ಗೋಲ್ಡನ್ ಮಿಲ್ಕ್ ಅಂತ ಕೂಡ ಕರೀತಾರೆ. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಕ್ಯಾರೆಟ್, ಬಾದಾಮಿ, ಖರ್ಜೂರ, ಹಾಲು. ಇದಕ್ಕೆ 1 ಬೌಲ್ ಆಗಷ್ಟು ಕ್ಯಾರೆಟ್, ಹಾಗೆ 10-15 ಬಾದಾಮಿ, 1 ಲೋಟ ಹಾಲು, ಹಾಗೆ ಏಲಕ್ಕಿ ಆ್ಯಂಡ್ ಖರ್ಜೂರ. ಕುಕ್ಕರ್ಗೆ ಕಟ್ ಮಾಡಿರುವ ಕ್ಯಾರೆಟ್ ಹಾಗೆ ಹಾಲು, ಬಾದಾಮಿ, ಏಲಕ್ಕಿಯನ್ನು ಹಾಕ್ಕೊಂಡು 1 ವಿಷಿಲ್ ಬರ್ಸ್ಕೊಬೇಕು. ಈಗ ಮಿಕ್ಸಿ ಜಾರ್ಗೆ ಬೇಯಿಸ್ಕೊಂಡಿರುವ ಕ್ಯಾರೆಟ್ ಹಾಗೆ ಖರ್ಜೂರವನ್ನು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು. ಇದಕ್ಕೆ ಹಾಲನ್ನು ನಿಮ್ಗೆ ಎಷ್ಟು ತೆಳು ಬೇಕು ಮಿಲ್ಕ್ ಶೇಕ್ ಅಷ್ಟು ಹಾಲನ್ನು ಹಾಕ್ಕೊಬೋದು. ಇದನ್ನು ಗೋಲ್ಡನ್ ಮಿಲ್ಕ್ ಶೇಕ್ ಅಂತ ಯಾಕೆ ಕರಿತೀವಿ ಅಂತಂದರೆ ಇದರಲ್ಲಿ ವಿಟಮಿನ್ ಎ, ಪ್ರೋಟೀನ್ ಹಾಗೆ ಕ್ಯಾಲ್ಶಿಯಂ ಕಂಟೆಂಟ್ ಕೂಡ ಇದೆ. ಇದನ್ನು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಹಾಗೆ ಇದು ರುಚಿ ಕೂಡ ತುಂಬ ಚೆನ್ನಾಗಿದೆ. ಈಗ ಇದನ್ನು ಒಂದು ಸರ್ವಿಂಗ್ ಗ್ಲಾಸಲ್ಲಿ ಹಾಕೊಳ್ಳೋಣ. ಕ್ಯಾರೆಟ್ ಬಾದಾಮ್ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಕ್ಯಾರೆಟ್ ಬಾದಾಮ್ ಮಿಲ್ಕ್ ಶೇಕ್ ಬಂದು ತುಂಬ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿದೆ. ಈಗ ನೆಕ್ಸ್ಟ್ ಮಾಡುತ್ತಿರುವ ರೆಸಿಪಿ ಬಂದು ಕೊಕೊನಟ್ ಮಿಲ್ಕ್ ಶೇಕ್. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ತೆಂಗಿನಕಾಯಿ ಹಾಲು, ಎಳನೀರು, ಬಾದಾಮ್ ಗಮ್ ಹಾಗೆ ಚಿಯಾ ಸೀಡ್ಸ್. ನಾನಿಲ್ಲಿ 1 ಕಪ್ ಆಗೋಷ್ಟು ಕಾಯಿ ತುರಿ ಹಾಗೆ ನೆನೆ ಹಾಕಿದ ಚಿಯಾ ಸೀಡ್ಸ್ ಆ್ಯಂಡ್ ಬಾದಾಮ್ ಗೋನ್ ಜೊತೆ 1 ಲೋಟ ಎಳ್ನೀರು ಹಾಗೆ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ 1 ಬೌಲಲ್ಲಿ ಸ್ವಲ್ಪ ಚಿಯಾ ಸೀಡ್ಸ್ ಹಾಗೆ ನೀರನ್ನು ಹಾಕ್ಕೊಂಡು ಒಂದು 20 ಮಿನಿಟ್ಸ್ ಆಗೋಷ್ಟು ಸೈಡಲ್ಲಿ ಇಡ್ತಾ ಇದ್ದೀನಿ. ನಾನು ಇಲ್ಲಿ 1 ಬೌಲಲ್ಲಿ 3-4 ಬಾದಾಮ್ ಗೋಂದನ್ನು 5-6 ಗಂಟೆವರೆಗೂ ನೆನೆ ಹಾಕಬೇಕು. ಈಗ ಮಿಕ್ಸಿ ಜಾರ್ಗೆ 1 ಕಪ್ ಆಗೋಷ್ಟು ಕಾಯಿ ತುರಿ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದರ ಹಾಲನ್ನ ತೊಗೊಬೇಕು. ರುಬ್ಕೊಂಡಿರುವ ಕಾಯಿ ತುರಿಯ ಹಾಲನ್ನು ಒಂದು ಜಾಲರಿಯಲ್ಲಿ ಚೆನ್ನಾಗಿ ಸೋಸ್ಕೋಬೇಕು. ಹಾಗೆ 1 ಸ್ಪೂನಿನ ಸಹಾಯದಿಂದ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಅದರಲ್ಲಿರುವ ಹಾಲನ್ನು ತೆಗಿಬೇಕು.
ಈಗ ಮತ್ತೆ ಸೋಸ್ಕೊಂಡಿರುವ ಕಾಯಿ ತುರಿಯನ್ನು ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸಿ ಮತ್ತೆ ಗ್ರೈಂಡ್ ಮಾಡಬೇಕು. ಈಗ ಮತ್ತೆ ಅದನ್ನು ಚೆನ್ನಾಗಿ ಸೋಸ್ಕೋಬೇಕು. ಹೀಗೆ 1-2 ಸಲ ಮಾಡೋದ್ರಿಂದ ಅದರಲ್ಲಿರೋ ಹಾಲೆಲ್ಲ ಚೆನ್ನಾಗಿ ಬರುತ್ತೆ ಅಂತ. ತೆಂಗಿನಕಾಯಿ ಹಾಲು ರೆಡಿಯಾಗಿದೆ. ಬಾದಾಮ್ ಗೋಂದನ್ನು ಕನ್ನಡದಲ್ಲಿ ಬಾದಾಮ್ ಗಮ್ ಅಂತ ಕರೀತಾರೆ. ಹಾಗೆ ಇದು ನ್ಯಾಚುರಲ್ ಕೂಲೆಂಟ್ ಕೂಡ ಹೌದು. ಈಗ ಇದಕ್ಕೆ ಎಳ್ನೀರು, ನೆನೆ ಹಾಕಿದ ಬಾದಾಮ್ ಗೋಂದ್, ಚಿಯಾ ಸೀಡ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದನ್ನು ಒಂದು ಸರ್ವಿಂಗ್ ಗ್ಲಾಸಲ್ಲಿ ಹಾಕೊಳ್ಳೋಣ. ಈಗ ಕೊಕೊನಟ್ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಈಗ ನೆಕ್ಸ್ಟ್ ಮಾಡುತ್ತಿರುವ ರೆಸಿಪಿ ಬಂದು ಓಟ್ಸ್ ಸ್ಟ್ರಾಬೆರಿ ಮಿಲ್ಕ್ ಶೇಕ್. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಸ್ಟ್ರಾಬೆರಿ, ಚಿಯಾ ಸೀಡ್ಸ್, ಬಾದಾಮಿ, ಓಟ್ಸ್, ಹಾಲು, ಖರ್ಜೂರ. ಸ್ಟ್ರಾಬೆರಿಯಿಂದ ನಿಮ್ಮ ಹಾರ್ಟ್ ಫಂಕ್ಷನ್ ಇಂಪ್ರೂವ್ ಆಗುತ್ತೆ. ಸ್ಕಿನ್ಗಂತೂ ಇದು ತುಂಬಾ ಒಳ್ಳೆಯದು. ತಿನ್ನೋದ್ರಿಂದ ನಿಮಗೆ ಏಜಿಂಗ್ ಕೂಡ ಕಮ್ಮಿ ಆಗುತ್ತೆ. ನಾನು ಇಲ್ಲಿ ಒಂದು ಬೌಲಲ್ಲಿ 1 ಸ್ಪೂನ್ ಆಗೋಷ್ಟು ಓಟ್ಸ್ ಹಾಗೆ 1 ಸ್ಪೂನ್ ಆಗೋಷ್ಟು ಚಿಯಾ ಸೀಡ್ಸನ್ನು 3-4 ಗಂಟೆಯಷ್ಟು ಕಾಲ ನೆನೆಸಬೇಕು. ಇದನ್ನು ಹಾಲಲ್ಲಿ ಅಥವಾ ನೀರನ್ನು ಹಾಕಿ ನೆನೆಸಬೇಕು. ಈಗ ಮಿಕ್ಸಿ ಜಾರ್ಗೆ ನೆನೆಸಿದ ಓಟ್ಸ್ ಹಾಗೆ ಸ್ಟ್ರಾಬೆರಿ, ಬಾದಾಮಿ, ಖರ್ಜೂರ ಹಾಗೆ ಹಾಲನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಓಟ್ಸ್ ಆ್ಯಂಡ್ ಚಿಯಾ ಸೀಡ್ಸ್ನ ಓವರ್ನೈಟ್ ಸೋಕ್ ಮಾಡೋದ್ರಿಂದ ಅಥವಾ 3-4 ಗಂಟೆ ಸೋಕ್ ಮಾಡೋದ್ರಿಂದ ಇದು ವೆಯ್ಟ್ ಮ್ಯಾನೇಜ್ಮೆಂಟಿಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಬ್ಲಡ್ ಶುಗರ್ ಕೂಡ ಕಂಟ್ರೋಲ್ ಮಾಡುತ್ತೆ. ಇದಕ್ಕೆ ಹಾಲು ನಿಮಗೆ ಎಷ್ಟು ತೆಳುಗೆ ಬೇಕೋ ಅಷ್ಟು ಹಾಲು ಹಾಕೋಬೋದು. ಈಗ ಇದನ್ನು ಒಂದು ಸರ್ವಿಂಗ್ ಗ್ಲಾಸಲ್ಲಿ ಹಾಕೊಳ್ಳೋಣ. ತುಂಬ ಹೆಲ್ದಿ ಆ್ಯಂಡ್ ಟೇಸ್ಟಿಯಾದ ಓಟ್ಸ್ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ.